ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಾನು ರಾಜೀವ್ ಗಾಂಧಿ ವಸತಿ ನಿಗಮ ಮನೆಗಳ ಬಗ್ಗೆ ಇಷ್ಟು ದಿನ ವಿಡಿಯೋಗಳು ಮಾಡ್ತಾ ಇದ್ದೆ. ಬಟ್ ಇವಾಗ ಅದ್ರದ್ದು ಏನು ಅಂತ ಅಪ್ ಟು ಡೇಟ್ ಏನು ಗೊತ್ತಾ ಇಲ್ಲ. ಮಾಮೂಲಿ ಅದು ರಿಜಿಸ್ಟ್ರೇಷನ್ಗಳು ಆಗ್ತಾ ಇದೆ, ಮತ್ತೆ ಕೆಲವೊಬ್ರು ಮನೆಗೂ ಹೋಗಿ ಸೇರ್ಕೋತಾ ಇದ್ದಾರೆ. ಅದು ಅಷ್ಟಕ್ಕೆ ನಿಂತಿದೆ ಅದು ಪ್ರೊಸೀಜರ್ಗಳು. ಮುಂದಕ್ಕೆ ಅದೇನಾಗುತ್ತೋ ಗೊತ್ತಿಲ್ಲ. ಅದ್ರ ಜೊತೆಗೆ ಇವಾಗ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ, ಯಾಕೆಂದ್ರೆ ಯೂಟ್ಯೂಬ್ಗೆ ನಾವು ಒಂದ್ಸರಿ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅದು ಮತ್ತೆ ವಿಡಿಯೋಗಳು ಅಪ್ಲೋಡ್ ಮಾಡ್ತಾನೆ ಇರ್ಬೇಕು. ಸ್ಟಾಪ್ ಮಾಡ್ತು ಅಂತಂದ್ರೆ ಅದು ಇದಾಗ್ಬಿಡ್ತದೆ. ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇವಾಗ ನನ್ನ ಕೆಲಸದ ಬಗ್ಗೆ ಅದ್ರ ಬಗ್ಗೆ ವಿಡಿಯೋನ ಮಾಡಾಕೋಣ ಅಂತ ಅನ್ಕೊಂಡಿದೀನಿ. ಅದೇನ್ ನೋಡ್ತೀರೋ ನೋಡಲ್ಲ ಗೊತ್ತಿಲ್ಲ. ನನ್ನ ಪಾಡ್ ನಾನು ಮಾಡಾಕ್ತೀನಿ ವಿಡಿಯೋಗಳನ್ನ. ಏನಪ್ಪಾ ಅದು ಅಂತಂದ್ರೆ, ನಾನು ಕೆಲಸ ಮಾಡ್ತಾ ಇರೋದು ಬುಟಿಕಲ್ಲಿ ಕಟಿಂಗ್ ಮಾಸ್ಟರ್ ಆಗಿ. ಕಟಿಂಗು ಮತ್ತೆ ಸ್ಟಿಚಿಂಗು ಎರಡೂ ಮಾಡ್ತೀನಿ. ಅಂದ್ರೆ ಹೇಳ್ಬೇಕು ಅಂದ್ರೆ ಟೈಲರಿಂಗ್ ಕೆಲಸ ಮಾಡ್ತಾ ಇರೋದು ನಾನು. ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಅಲ್ಲಿ ಒಂದು ಪ್ರಾರಂಭ ಏನಪ್ಪಾ ಆಗಿದೆ ಅಂದ್ರೆ, ಅಂಗಡಿ ಮಾಡಿ ನಾವು ಅದನ್ನ ಸುಮಾರು ಒಂದು 5 ವರ್ಷ ಆಗೈತೆ. 5 ವರ್ಷದಲ್ಲಿ ಇವಾಗ ಮಾಮೂಲಿ ಗೊತ್ತದಲ್ಲ, ಸ್ವಲ್ಪ ಪ್ರಾರಂಭಗಳು ಬರ್ತಾ ಇರ್ತಾವ ಅವಾಗ. ಮೊದಲು ಮಾಡುವಾಗ ನಾನೇ ಅಂಗಡಿ ಮಾಡಿದ್ದದ. ಆ ಅಂಗಡಿನ ನಾನು ಏನು ಹಿಂಗ್ ನಡೆಸ್ತಾ ಇದೀವಿ, ಆ ಅಂಗಡಿನ ನೋಡಿದ್ದು ನಾನೇ, ಮಾಡಿದ್ದು ನಾನೇ, ಎಲ್ಲ ನೋಡಿದ್ದು ನಾನೇನೆ. ಬಟ್ ಇವಾಗ ಏನಾಗೈತೆ ಅಂತಂದ್ರೆ, ಸ್ವಲ್ಪ ಬೆಳೆದ್ಮೇಲೆ ಎಲ್ರು ಹಂಗೆ ಅಲ್ವಾ, ಬೆಳೆಯವರ್ಗುನು ನೀನೇ ಬೇಕು, ನೀನೇ ಇದ್ರೆ ಸರಿ, ನೀನೇ ಮಾಡು, ನಿನ್ಗೆ ಮಾಡ್ಕೊಡ್ತೀನಿ, ನಿನ್ಗೆ ಬಿಟ್ಬಿಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಅದು ಬೆಳೆದಾದ್ಮೇಲೆ ಅದ್ರ ಮಾತು, ಅದ್ರ ವರ್ಷಗಳೇ ಚೇಂಜ್ ಆಯ್ತವೆ. ಇರ್ಲಿ, ಚೇಂಜ್ ಆಗ್ಲಿ, ತೊಂದರೆ ಇಲ್ಲ. ಅವ್ರು ಚೇಂಜ್ ಆದ್ರ ಮೇಲೆ ನಾವು ಚೇಂಜ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಅನ್ಕೊಂಡಿದೀನಿ. ಯಾಕೆಂದ್ರೆ ಅವರೇ ಚೇಂಜ್ ಆಗಿದ್ದಾರೆ ಅಂತಂದ್ಮೇಲೆ ನಾವು ಸ್ವಲ್ಪ ಚೇಂಜ್ ಆಗ್ಲೇಬೇಕು. ಯಾಕೆಂದ್ರೆ ಅದೇನೋ ಬದಲಾವಣೆ ಜಗದ ನಿಯಮ ಅಂತ ಒಂದು ಮಾತಿದೆ, ಅದು 100% ಸತ್ಯ. ಯಾಕೆಂದ್ರೆ 5 ವರ್ಷದ ಹಿಂದೆ ಪರಿಚಯ ಆದವರು ಜಾಸ್ತಿ ವರ್ಷ ಒಂದೇ ಕಡೆ ಇದ್ರೆ ಏನಾಗುತ್ತೆ ಅಂತಂದ್ರೆ, ನಮ್ಮನ್ನೇ ನೋಡಿ 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 ಬೇಜಾರಾಗುತ್ತೆ ಕೆಲವ್ರಿಗೆ. ಯಾಕೆಂದ್ರೆ ನಾವು ಒಂದೇ ಕಡೆ ಕೆಲಸ ಮಾಡ್ತೀವಲ್ಲ, ಅವಾಗ ಏನಾಗುತ್ತೆ, ನೋಡಿ 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 ಬೇಜಾರಾಗುತ್ತೆ. ಮದುವೆ ಆಗೋ ಗಂಡ ಹೆಂಡತಿಗೆನೆ ಗಂಡನ್ ನೋಡಿದ್ರೆ ಬೇಜಾರಾಗುತ್ತೆ, ಈಗ ಹೆಂಡತಿನ ಗಂಡ ನೋಡಿದ್ರೆ ಗಂಡನಿಗೆ ಬೇಜಾರಾಗುತ್ತೆ ಅಂತ ಅಂದ್ಮೇಲೆ ಅದು ಜೀವನ ಪೂರ್ತಿ ಅವ್ರ ಜೊತೆಗೆ ಇರುವಂತವ್ರು. ಅಂತದ್ರಲ್ಲಿ ನಾವು ಕೆಲಸ ಮಾಡುವಾಗ ಬೇಜಾರಾಗದೆ ಇರುತ್ತಾ? ಅದಕ್ಕೆ ಈಗ ಬೇಜಾರಾಗಿದೆ ಅವ್ರಿಗೆ. ಹಾಗಾಗಿ ಅವ್ರು ಹೇಳ್ತಾ ಇರೋದೇನಪ್ಪ ಅಂದ್ರೆ, ನಿನ್ನ ಟೈಮಿಂಗು ನನಗೆ ಸೂಟಬಲ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಅವರು ಏನೇನ್ ಹೇಳ್ಬೇಕು, ಏನೇನ್ ಮಾಡ್ಬೇಕು ಅದೆಲ್ಲಾ ಕೆಲಸಗಳನ್ನು ಮಾಡ್ತಾ ಇದಾರೆ. ನಾನು ನೋಡ್ತಾ ಇದ್ದೀನಿ ಸುಮಾರು. ಇಲ್ಲಾಂದ್ರೆ ಒಂದು 6 ತಿಂಗಳು, ಒಂದ್ ವರ್ಷ ಅಲ್ಲ, ಹೋದ್ ವರ್ಷದಿಂದನೇ ಶುರುವಾಯ್ತು. 1 ವರ್ಷದ ಹಿಂದೆನೆ ಶುರುವಾಯ್ತು ಅದು. ನನ್ಗೆ ಇದು ಹೇಳಕ್ ಶುರು ಮಾಡಿ ಅಂದ್ರೆ, ಆ ರೀತಿ ಹೇಳ್ತಾ ಇಲ್ಲ. ಅವರು ಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ನೋಡು, ಸೆಟ್ ಆದ್ರೆ ಮಾಡು, ಇಲ್ಲಾಂದ್ರೆ ನೋಡು ಅಂತ ಈ ತರ ಹೇಳ್ತಾರೆ. ಅಂದ್ರೆ ನೀನ್ ಬಿಟ್ಬಿಡು ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ಹೇಳಿ, ನಾನು ಸ್ವಲ್ಪ ದಿನ ಅಷ್ಟೇ, ಇನ್ನೊಂದ 3 ತಿಂಗಳು ನೋಡ್ತೀನಿ. ನೋಡ್ಬಿಟ್ಟು ಬಿಟ್ಬಿಟ್ಟು ನಾನೇ ಹೊಸದಾಗಿ ಬುಟಿಕ್ನ ಓಪನ್ ಮಾಡ್ತೀನಿ. ಅಂದ್ರೆ ಟೈಲರಿಂಗ್ ಅಂಗಡಿನ, ಟೈಲರಿಂಗ್ ಶಾಪ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಟೈಲರಿಂಗ್ ಶಾಪ್ನ ಆಲ್ರೆಡಿ ನೋಡಿದ್ದೀನಿ, ಇಲ್ಲೇ ನಿಯರೇ ನೋಡಿದ್ದೀನಿ. ಅದನ್ನ ಏನೋ ಶೀಘ್ರದಲ್ಲೇ ಓಪನ್ ಮಾಡ್ತೀನಿ. ಓಪನ್ ಮಾಡಿಬಿಟ್ಟು ನಾನೇ ಓನ್ ಆಗಿ ಮಾಡ್ಕೊಳ್ಳೋ ಥರ ಮಾಡ್ತೀನಿ. ನಾನು ಮತ್ತೆ ನಮ್ಮ ಅಕ್ಕ ಒಬ್ರು ಇದ್ದಾರೆ, ಅವ್ರಿಗೂ ಕೆಲಸ ಬರುತ್ತೆ. ಅವ್ರನ್ನೇ ಸೇರ್ಕೊಂಡು ಮಾಡ್ಬೋಣ ಇಬ್ರು. ಸುಮ್ಮನೆ ಬೇರೆಯವ್ರನ್ನ ನಂಬಿ ನಾವು ಇದು ಮಾಡೋ ಬದಲು, ಯಾಕಂದ್ರೆ ಇಷ್ಟು ದಿನ ಬೇರೆಯವ್ರನ್ನ ನಂಬಿ ನಾವು ಮಾಡಿದ್ದಕ್ಕೆ ನಮಗೆ ಸರಿಯಾದ ಪಾಠನೇ ಆಯಿತು. ಅದಕ್ಕೆ ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅದು ಯಾವ ಟೈಮಲ್ಲಿ ಏನಾಗಬೇಕು ಅದೇ ಆಗಬೇಕು. ನಾವು ಅನ್ಕೋಬೋದು ನಾನೇ 5 ವರ್ಷದಿಂದ ಓಪನ್ ಮಾಡ್ಬೋದು. 5 ವರ್ಷದಿಂದ ನಾನೇ ಓಪನ್ ಮಾಡೋಕ್ಕೇನೆ ಇವಾಗಿರೋ ಶಾಪ್ನ ನಾನು ನೋಡಿದ್ದು. 5 ವರ್ಷದಿಂದ ನಾನೇ ಓಪನ್ ಮಾಡಕ್ಕೆ ಇವಾಗಿರೋ ಶಾಪ್ ನೋಡಿದೆ. ಅದು ಬೇರೆ ಏನೋ ಸ್ವಲ್ಪ ದುಡ್ಡು ಇದಾಗಿ ಪ್ರಾರಂಭ ಆಗಿ ನಾನೇನ್ ಮಾಡಿದೆ, ಬೇಡ ಅಂತ ಬಿಟ್ಟಾಕ್ದೆ. ಬಿಟ್ಟ ಮೇಲೆ ನಾನೇ ಹೋಗಿ ಅವ್ರಿಗೆ ಹೇಳಿದೆ. ಅವ್ರದ್ದು ಇನ್ನೊಂದು ಅಂಗಡಿ ಇತ್ತು, ಇನ್ನೊಂದು ಶಾಪ್ ಇತ್ತು, ಅದು ಕ್ಲೋಸ್ ಆಯ್ತು ಇವಾಗ. ಆ ಶಾಪಲ್ಲಿ ಹೋಗಿ ನಾನು ಹೀಗೆ ಅಂತ ಹೇಳಿದೆ, ನಾನು ನೋಡಿ ಚೆನ್ನಾದ ಜಾಗ ಮಾಡಂಗಿದ್ರೆ ಮಾಡಿ ಅಂತ ನಾನು ಅವ್ರಿಗೆ ಸಜೆಷನ್ ಕೊಟ್ಟೆ. ಯಾಕೆ ನಾನ್ ಮಾಡ್ಬೇಕಾದ ಜಾಗದಲ್ಲಿ ನಾನು ಮಾಡ್ತಾ ಇಲ್ಲ, ನೀವು ಮಾಡಿ ಅಂತ ನಾನು ಸಜೆಷನ್ ಕೊಟ್ಟೆ. ಅವರು ನೋಡ್ಬಿಟ್ಟು ಜಾಗ ಚೆನ್ನಾಗಿದೆ, ಆಯ್ತು ಮಾಡ್ತೀನಿ, ನೀನೇ ಮಾಸ್ಟರ್ ಆಗಿರೋ, ನಿನಗೆ ಸಂಬಳ ಕೊಡ್ತೀನಿ, ನೀನೇ ನೋಡ್ಕೋ ಎಲ್ಲ ಅಂತ ಹೇಳಿ ನನ್ನ ಹ್ಯಾಂಡ್ ಅವ್ರಿಗೆ ಪೂರ್ತಿ ಬಿಟ್ರು. ಬಟ್ ಇವಾಗ 5 ವರ್ಷ ಕಳೀತು. ಅಂದ್ರೆ ಕರೋನಾ ಟೈಮಲ್ಲಿ ನಾವು ಓಪನ್ ಮಾಡಿದ್ದು. ಏನು ಕರೋನಾ ಬಂತು, ಆ ಕರೋನಾ ಟೈಮಲ್ಲಿ ನಾವು ಆ ಬುಟಿಕ್ನ ಓಪನ್ ಮಾಡಿದ್ವಿ. ಇವತ್ತು ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗ್ತಾ ಇದೆ. ನನ್ನ ಜೊತೆಗೆ ಇನ್ನೂ ಒಬ್ಬ
ಹಿಂದಿಯವನು, ಅಯೋಧ್ಯೆಯವನು. ಅವನು ಕೂಡ ಮಾಸ್ಟರ್ನೇ, ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಾನೆ. ಇಬ್ರದ್ದು ನಡೀತಾ ಇದೆ. ಈಗ ಸ್ವಲ್ಪ ನಮ್ಮ ಮೇಲೆ ಅವ್ರಿಗೆ ಬೇಜಾರು ಕಾಣ್ತಾ ಇದೆ. ಹಾಗಾಗಿ ನಾವು ಸ್ವಲ್ಪ ದೂರ ಆಗ್ಬಿಡೋದು ಉತ್ತಮ. ಯಾಕೆಂದ್ರೆ ಚೆನ್ನಾಗಿದ್ದಾಗೇನೆ ದೂರ ಆಗ್ಬಿಡ್ಬೇಕು. ಸುಮ್ಮನೆ ಜಗಳ ಆಡ್ಕೊಂಡು ಗಲಾಟೆ ಮಾಡ್ಕೊಂಡು ದೂರ ಆಗೋ ಬದಲು ಚೆನ್ನಾಗಿದ್ದಂಗೆನೆ ನಾವು ದೂರ ಆಗ್ಬಿಟ್ರೆ ಮುಂದೆ ಇನ್ನೂ ಚೆನ್ನಾಗಿರ್ತದೆ ನಮ್ಮ ಭವಿಷ್ಯ ಅಂತ ಹೇಳ್ತಾ ನಾನೇನು ಮಾಡಿದ್ದೀನಿ, ಇವಾಗ ನಾನೇ ಓನ್ ಆಗಿ ಶಾಪ್ ಮಾಡೋಣ ಅಂತ ಟ್ರೈ ಮಾಡಿ ನೋಡಿದ್ದೀನಿ. ಆಲ್ರೆಡಿ ನೋಡಿಟ್ಟಿದ್ದೀನಿ. ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಅದು ಮಾಡಿದ್ಮೇಲೆ ಇನ್ನೊಂದು 2 ತಿಂಗಳು ಅದು 1 ತಿಂಗಳನ್ನೇ ಇನ್ನೊಂದು ತಿಂಗಳಲ್ಲಿ ನಾನು ಓಪನ್ ಮಾಡಿ, ನಾನು ಸರಿಯಾಗಿರಲ್ಲ. ಅವ್ರ ಥರ ಫಸ್ಟ್ ಸ್ಟಾರ್ಟಿಂಗು ನಮ್ಮ ಅಕ್ಕನ ಬಿಡ್ತೀನಿ 1-2 ತಿಂಗಳು. ಆಮೇಲೆ ನಾನು ಅಲ್ಲಿಗೆ ಬಿಟ್ಬಿಟ್ಟು ನಾನು ಕೂಡ ಕಂಪ್ಲೀಟ್ ಆಗಿ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಟೈಲರ್ ಶಾಪು ಓಪನ್ ಮಾಡೋಕ್ಕೆ ನಾನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇದ್ರ ಮುಖಾಂತರ, ಈ ವಿಡಿಯೋ ಮುಖಾಂತರ ಅದೇನು ಹೇಳ್ತಾ ಇದ್ದೀನಿ. ಜೊತೆಗೆ ನಿಮ್ಗೆ ಯಾರಿಗಾದ್ರು ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಬೇಕು ಅಂದರೆ, ಮತ್ತು ಬ್ಲೌಸು ವರ್ಕ್ ಮಾಡಿಸ್ಬೇಕು ಅಂದರೆ, ಮತ್ತು ಇನ್ನು ಲೇಡೀಸ್ ಕೆಲಸಗಳು, ಡ್ರೆಸ್ ಸ್ಟಿಚಿಂಗ್ ಮಾಡೋದು, ಪ್ರತಿಯೊಂದನ್ನು ಕೂಡ ಪ್ರೈಸ್ ಲಿಸ್ಟು ಕೂಡ ನಾನು ಹಾಕ್ತೀನಿ. ಈಗ ಈ ವಿಡಿಯೋದಲ್ಲಿ ಸೈಡಲ್ಲಿ ಹಾಕ್ತೀನಿ, ನೋಡ್ತಾ ಇರಿ. ನೋಡೋಣ, ಕಮ್ಮಿಗೆ ಮಾಡ್ಕೊಡ್ತೀನಿ. ಈಗ ಸದ್ಯಕ್ಕೆ ತಗೊಬನ್ನಿ. ಯಾಕೆಂದರೆ ಯಾರು ನಿಮ್ಮ ಸ್ಟಿಚಿಂಗ್ ಮಾಡಿಸ್ಬೇಕು ಅಂದರೆ ಆನ್ಲೈನಲ್ಲಿ ಕಳಿಸಿಬೇಕಾದ್ರೆ ನಮ್ಮ ಅಡ್ರೆಸ್ ಕೊಡ್ತೀನಿ ಸ್ವಲ್ಪ ದಿನದಲ್ಲೇ. ಅಡ್ರೆಸ್ಸು ಮತ್ತು ಫೋನ್ ನಂಬರು ಎರಡೂ ಹಾಕ್ತೀನಿ. ಹಾಕ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಆ ನಂಬರ್ಗೆ ನೀವು ದಯವಿಟ್ಟು ವಾಟ್ಸಪ್ ಮಾಡಿ, ಕಾಲ್ ಮಾಡೋಕ್ಕೆ ಹೋಗಬೇಡಿ. ಒಂದು ನಂಬರ್ ಹಾಕ್ತೀನಿ ನಾನು. ಆ ನಂಬರ್ ಹಾಕ್ದಾಗ ನೀವೇನು ಮಾಡಬೇಕು ಅಂತಂದರೆ ದಯವಿಟ್ಟು ವಾಟ್ಸಪ್ ಮಾಡಿ. ಅದಕ್ಕೆ ಅದೇ ನಂದು ಸ್ಟಿಚಿಂಗ್ ಮಾಡಬೇಕಾಗಿದೆ ಈ ಥರ ಅಂತಂದ್ಬಿಟ್ಟು ಒಂದು ಮೆಸೇಜ್ ಹಾಕಿ ನನಗೆ. ವಾಟ್ಸಪ್ ಮಾಡ್ತು ಅಂದರೆ ನಾನು ನೋಡಿಬಿಟ್ಟು ನಾನು ನಿಮಗೆ ರಿಪ್ಲೈ ವಾಪಸ್ ಮಾಡ್ತೀನಿ. ಮಾಡ್ದೇನಂತ ಇರಲ್ಲ, ರಿಪ್ಲೈ ವಾಪಸ್ ಮಾಡ್ತೀನಿ. ಮಾಡಿಬಿಟ್ಟು ನಿಮ್ದು ಏನು ಆರ್ಡ್ರ್ ಇದೆ ಅದನ್ನು ಮಾಡಿ ಮತ್ತೆ ನಾನು ಡೆನ್ಸೋ ಮಾಡೋದು ಏನೋ ಮಾಡ್ತೀನಿ. ಯಾಕೆಂದರೆ ನಾನು ಬುಟಿಕ್ ಮಾಡಿರೋದು ಇಲ್ಲಿ ಬೆಂಗಳೂರು ಯಲಹಂಕದ ಹತ್ರ ಸಂಭ್ರಮ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ. ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ. ಈ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ನಾನು ಮಾಡಿರೋದು ಬುಟಿಕ್ಕು. ನೀವೇನು ಮಾಡಿ ಅಂತಂದರೆ ಡೆನ್ಸೋ ಮಾಡ್ತು ಅಂದರೆ ಆರಾಮಾಗಿ ನಮ್ಮ ಅಂಗಡಿ ಅಡ್ರೆಸ್ಗೆ ಬರುತ್ತೆ. ಸರಿನಾ? ನಮ್ಮ ಅಂಗಡಿ ಅಡ್ರೆಸ್ಗೆ ಬರುತ್ತೆ. ಅಲ್ಲಿಂದ ನಾನು ಆರ್ಡ್ರ್ ತಗೊಂಡು ಪೂರ್ತಿ ನಿಮ್ದು ಏನಿದೆ ಅದೆಲ್ಲ ಸ್ಟಿಚಿಂಗ್ ಮಾಡಿ ಮತ್ತೆ ನಾನು ರಿಟರ್ನು ನಿಮಗೆ ಅದೇ ರೀತಿ ಡೆನ್ಸೋ ಮಾಡ್ತೀನಿ ನಿಮ್ಮ ಅಡ್ರೆಸ್ಗೆ. ನೀವು ಆನ್ಲೈನ್ ಪೇಮೆಂಟು ಆರಾಮಾಗಿ ಮಾಡ್ಬೋದಾಗುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನನಗೆ ಮೊಬೈಲ್ ಮಾಮೂಲಿ ಅಕೌಂಟ್ ನಂಬರ್ಗೆ ಅಮೌಂಟು ಮಾಮೂಲಿ ಬರುತ್ತೆ. ನಾನು ನಿಮ್ಗೆ ಈ ಕಡೆಯಿಂದ ಡೆನ್ಸೋ ಮಾಡಿ ಕಳಿಸ್ತೀನಿ. ಒಂದು ಕಡೆದು ಚಾರ್ಜಸ್ಸು ನೀವು ಕೊಡಿ, ಇನ್ನೊಂದು ಕಡೆ ಚಾರ್ಜಸ್ಸು ನಾನು ಕೊಡ್ತೀನಿ. ಯಾಕೆಂದರೆ ಎರಡೂ ಕಡೆ ಪಾಪ ನಿಮಗೆ ಹಾಕಿದ್ರೆ ಅದು ತೊಂದರೆ ಆಗುತ್ತೆ. ಹಾಗಾಗಿ ಒಂದು ಕಡೆ ಚಾರ್ಜಸ್ ನಾನು ಕೊಡ್ತೀನಿ, ಒಂದು ಕಡೆ ಚಾರ್ಜಸ್ ನೀವು ಕೊಡಿ. ಇಲ್ಲಾಂದರೆ ಲೈವ್ ಡೈರೆಕ್ಟಾಗಿ ನೀವೇ ಬರ್ತೀನಿ ಅಂದರೆ ನಾನು ಅಂಗಡಿ ಅಡ್ರೆಸ್ಸು ಕೂಡ ಹಾಕ್ತೀನಿ. ವಾಟ್ಸಪ್ಪಲ್ಲಿ ನಂದು ಲೊಕೇಶನ್ ಹಾಕ್ತೀನಿ. ಆ ಲೊಕೇಶನ್ಗೆ ನೀವು ಬಂತು ಅಂದರೆ ನನ್ನ ಅಂಗಡೀಲಿ ನೀವು ಆರ್ಡ್ರ್ ಕೊಟ್ಬಿಟ್ಟು ಹೋಗ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈ ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟು ಮುಂದಿನ ತಿಂಗಳಿಂದ ನಾನು ಟೈಲರಿಂಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಸರ್ವಿಸ್ ಬೇಕು ಅಂದ್ರೂ ನಾವು ಮಾಡಿಕೊಡ್ತೀವಿ. ಬಟ್ ಜೆಂಟ್ಸ್ ಇಲ್ಲ, ಬರೀ ಲೇಡೀಸ್ ಮಾತ್ರ ನಾವು ಮಾಡೋದು. ಹಾಗಾಗಿ ನಿಮ್ಗೆ ಏನಾದರೂ ಇತ್ತು ಅಂದರೆ ಲೇಡೀಸ್ದು ಪ್ರತಿಯೊಂದನ್ನು ಮಾಡ್ತೀವಿ. ಯಾವ ಥರ ಪ್ಯಾಟರ್ನ್ ಬೇಕು ಅಂತಂದರೆ, ನೀವು ಹ್ಯಾಂಡ್ ವರ್ಕ್ ಮಾಡಿಸ್ಬೇಕು ಅಂದರೆ, ಇಲ್ಲಾಂದರೆ ಮಿಷಿನ್ ವರ್ಕ್ ಮಾಡಿಸ್ಬೇಕು ಅಂತಂದರೆ, ಇಲ್ಲಾಂದರೆ ಪ್ಯಾಚ್ ವರ್ಕು, ಪ್ರತಿಯೊಂದನ್ನು ಕೂಡ ನಿಮಗೆ ಮೊಬೈಲಲ್ಲೇ ಇರ್ತದೆ. ಬೇಕಾದರೆ ಮೊಬೈಲಲ್ಲೇ ನಿಮಗೆ ಗೂಗಲಲ್ಲಿ ಹೊಡಿತು ಅಂತಂದರೆ ಯಾವ ಥರ ಡಿಸೈನ್ ಬೇಕು, ನ್ಯೂ ಡಿಸೈನ್ಗಳು ಪ್ರತಿಯೊಂದನ್ನು ಬರುತ್ತೆ. ಅದನ್ನು ನೀವು ಆ ಫೋಟೋನ ತೆಗೆದಿಟ್ಕೊಂಡು ಆ ಫೋಟೋನ ನನಗೆ ಸೆಂಡ್ ಮಾಡಿದ್ರೆ ನಾನು ಬೇರೆ ಒಬ್ರು ಇದ್ದಾರೆ, ಅವ್ರು ಕಲ್ಕತ್ತಾದವ್ನಿದ್ದಾನೆ, ಅವ್ನ ಕೈಯಲ್ಲಿ ನಾನು ಮಾಡಿಸಿ ಅದನ್ನ ವರ್ಕ್ ಮಾಡಿಸಿ ಸ್ಟಿಚಿಂಗ್ ಮಾಡಿಸಿ ಮತ್ತೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮಿಷಿನ್ ವರ್ಕ್ನು ಅಷ್ಟೇ, ಅವನು ಬೇರೆ ಇದ್ದಾನೆ ಕಲ್ಕತ್ತಾದವನು, ಅವನ ಕೈಯಲ್ಲಿ ವರ್ಕ್ ಮಾಡಿಸಿ ನಾನು ಕಳಿಸ್ತೀನಿ. ಅದು ವರ್ಕ್ಗೆ ಬೇರೆ ಚಾರ್ಜ್ ಆಗುತ್ತೆ, ಮತ್ತು ಸ್ಟಿಚಿಂಗ್ ಬೇರೆ ಚಾರ್ಜ್ ಆಗುತ್ತೆ. ಅದು ಹೇಳ್ತೀನಿ ಆಮೇಲೆ ನೀವೇನಾದ್ರು ಕಳಿಸು ಅಂತಂದರೆ. ಈಗ ನಾನು ಏನು ಮಾಡಿದ್ದೀನಿ, ಕೊಟ್ಟಿರೋ ನಂಬರ್ಗೆ ದಯವಿಟ್ಟು ನೀವು ಕಾಲ್ ಮಾಡೋಕ್ಕೆ ಹೋಗಬೇಡಿ, ವಾಟ್ಸಪ್ ಮಾಡಿ ತಿಳಿಸ್ತು ಅಂತಂದರೆ ನಾನು ನಿಮ್ಮನ್ನು ಬಟ್ಟೆನ ರಿಸೀವ್ ಮಾಡಿಕೊಂಡು ನಾನು ಸ್ಟಿಚಿಂಗ್ ಮಾಡಿ ಮತ್ತೆ ನಿಮಗೆ ವಾಪಸ್ಸು ರಿಟರ್ನ್ ಡೆನ್ಸೋ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಷ್ಟು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಮುಂದಿನ ದಿನಗಳಲ್ಲಿ ಪೂರ್ತಿ ಶಾಪಿಗೆ ಬರ್ತೀನಿ ಅಂದರೆ ಶಾಪ್ಗೆ ಬಂದು ಕೊಡಿಬೇಕಾರೆ ಅಂತ ಹೇಳ್ತಾ, ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.